ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಪ್ರವಾಹ ಪೀಡಿತ ನೇಪಾಳಕ್ಕೆ ಭಾರತ ನೆರವಿನ ಹಸ್ತ ಚಾಚ್ತಾ ಇದೆ. ಇಲ್ಲಿ ನೇಪಾಳಕ್ಕೆ 10 ಟನ್ ಪರಿಹಾರದ ಸಾಮಗ್ರಿಗಳನ್ನು ಭಾರತ ರವಾನಿಸ್ತಾ ಇದೆ. C-17, C-130 ವಿಮಾನಗಳ ಮೂಲಕವಾಗಿ ಇದು ರವಾನೆ ಆಗ್ತಾ ಇದೆ ನೇಪಾಳಕ್ಕೆ. ಕಂಬಳಿ, ಔಷಧ, ಸೌರದೀಪ, ಬಟ್ಟೆ, ಅಗತ್ಯ ದಿನಬಳಕೆ ವಸ್ತುಗಳನ್ನು ಭಾರತ ಇಲ್ಲಿ ರವಾನಿಸ್ತಾ ಇದೆ. ನೇಪಾಳದ ಪ್ರಧಾನಿ ಬಾಲನ್ ಶಾ ಜೊತೆಗೆ ಭಾರತದ ಪ್ರಧಾನಿ ಇದೀಗ ಮಾತಾಡಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಈ ಸಂದರ್ಭದಲ್ಲಿ ನೇಪಾಳದೊಂದಿಗೆ ನಾವಿದ್ದೀವಿ ಅನ್ನೋ ಸಂದೇಶವನ್ನು ನರೇಂದ್ರ ಮೋದಿ ಅವರು ನೇಪಾಳಕ್ಕೆ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ತುಂಬ ಈ ರೀತಿ ಒಂದು ಪ್ರವಾಹ ಆಗಿಬಿಟ್ಟಾಗ ಬಹಳಷ್ಟು ವಸ್ತುಗಳು ತುರ್ತು ಅಗತ್ಯ ಬೀಳುತ್ತೆ. ನಿಮಗೆ ನೂರಾರು ಮನೆಗಳು ಕೊಚ್ಕೊಂಡು ಹೋಗ್ಬಿಟ್ಟಿರ್ತವೆ, ಅನೇಕರು ನಿರಾಶ್ರಿತರಾಗಿಬಿಟ್ಟಿರ್ತಾರೆ, ಕತ್ತಲೆ ಇರುತ್ತೆ, ಈ ಯಾವುದು ಪವರ್ ಪೋಲ್ಗಳು ಕೊಚ್ಕೊಂಡು ಹೋಗ್ಬಿಟ್ಟಿರ್ತವೆ, ವಿದ್ಯುತ್ ಇರಲ್ಲ, ಅಡುಗೆ ಬೇಯಿಸ್ಕೊಳ್ಳಿಕ್ಕೆ ನಿಮಗೆ ಸೌದೆ ಇರಲ್ಲ, ಒಲೆ ಸಿಗಲ್ಲ, ನಿಮಗೆ ಇನ್ನೇನೋ ಇಮ್ಮಿಡಿಯೇಟ್ ಫೆಸಿಲಿಟಿಗಳು ಸಿಗಲ್ಲ, ಆಹಾರ ಬೇಕಾಗುತ್ತೆ, ಔಷಧ ಬೇಕಾಗುತ್ತೆ, ತುಂಬ ಚಳಿ ಇರುತ್ತೆ, ಅಲ್ಲಿ ಒಂದಷ್ಟು ಡೇರಾಗಳು ಬೇಕಾಗ್ತವೆ, ಬಿಡಾರಗಳು ಹಾಕಬೇಕಾಗುತ್ತಲ್ಲ. ಸೊ ಎಲ್ಲ ಕಾರಣಗಳಿಂದಾಗಿ ಅದಕ್ಕೇನೇನು ಅಗತ್ಯ ಸಾಮಗ್ರಿಗಳು ಬೇಕಾಗುತ್ತೋ ಅದೆಲ್ಲವನ್ನು ಕೂಡ ಭಾರತ ಇಮ್ಮಿಡಿಯೇಟಾಗಿ ತನ್ನ ವಿಮಾನಗಳ ಮೂಲಕ ಕಳಿಸ್ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನೋಡಿ, ನಿಮಗೆ ಪ್ರವಾಹ ಬಂದಾಗ ಉಂಟಾಗುವ ಅನಾಹುತಗಳು ಬೇರೆ, ಕೆಸರು ಮಿಶ್ರಿತ ಪ್ರವಾಹ ಬಂದಾಗ ಉಂಟಾಗುವಂಥ ಅನಾಹುತ ಬೇರೆ. ಇದೇನಿದು ಕೆಸರು ಯಾವುದು, ಪ್ರವಾಹ ಯಾವುದು? ನೋಡಿ, ಏನಾಗುತ್ತೆ, ನಿಮಗೆ ಬರೀ ನೀರು, ಮಳೆ ಬಂತು, ಬರೀ ನೀರು ಬರ್ತಿದೆಯಪ್ಪ, ಮೊದಲಿಗೆ ಸ್ವಲ್ಪ ಏನೋ ಕೆಸರು ತುಂಬ್ಕೊಂಡು ಹೋಯಿತು, ಆಮೇಲೆ ನೋಡಿದ್ರೆ ಬರೀ ನೀರಿರುತ್ತೆ ಅಂದರೆ ಬೇರೆ. ಅದರಲ್ಲಿ ಏನಾದ್ರು ಅಕಸ್ಮಾತ್ ಈ ನೀರಿದ್ದಾಗ ಅದು ದಡಕ್ಕೆ ತಂದು ಬಿಸಾಡುವ ಚಾನ್ಸಸ್ ಆದರೂ ಇರುತ್ತೆ, ಮನುಷ್ಯನನ್ನು, ಪ್ರಾಣಿಗಳನ್ನು. ಈ ತುಂಬ ಕೆಸರು ಸಹಿತವಾಗಿ ಒಂದು ಬೆಟ್ಟ ಕುಸಿದು ಬರಬೇಕಾದ್ರೆ ಆ ಮಣ್ಣು ಸಮೇತ ಕೆಸರಾಗಿಬಿಡುತ್ತಲ್ಲ, ಒಂಥರ ಈ ಗೋಂದು ಅಂತಾರಲ್ಲ, ಆ ಥರ ಸಿಕ್ಕಾಕೊಂಡ್ಬಿಡ್ತಾನೆ ಮನುಷ್ಯ ಅದ್ರ ಒಳಗಡೆ. ಕೆಸರಲ್ಲಿ ಮನುಷ್ಯ ಒಬ್ಬ ಹೂತ್ಕೊಂಡ್ರೆ ಹೇಗೆ ಆಚೆ ಬರೋಕ್ಕಾಗಲ್ವೋ, ಕೆಸರಿನ ಪ್ರವಾಹದಲ್ಲೂ ಹಾಗೇ. ಅದು ಎತ್ತು ನಿಮ್ಮ ಆಚೆಗೆ ಬಿಸಾಕಲ್ಲ. ನೀರು ಕೊಚ್ಕೊಂಡು ಬಂದರೆ ಸ್ವಲ್ಪ ದಡಕ್ಕಾದರೂ ಬಿಸಾಕುತ್ತೆ, ಅಲ್ಲೇನೋ ಗಿಡಗಂಟಿನೋ ಏನೋ ಒಂದು ಬಂಡೆನೋ ಕಲ್ಲೋ ಏನೋ ಹಿಡ್ಕೊಂಡು ಮನುಷ್ಯ ಬದುಕುವ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನೋಡಿ, ಅದು ಇಡೀ ಬೆಟ್ಟದಿಂದ ಇಳಿದು ಬರಬೇಕಾದ್ರೆ ಕೆಸರಾಗಿ ಪರಿವರ್ತಿತವಾಗಿ ಅದು ಬಂದುಬಿಟ್ಟಿದೆ. ಒಂದು ಮಣ್ಣಿನ ಗುಡ್ಡ ಇದ್ದರೆ, ಸಣ್ಣದಾಗಿ ಒಂದು ಮಣ್ಣು ಒಂದು ಕಡೆ ಇಟ್ಟು ನಾವು ಅದರ ಏಕಾಏಕಿ ಅದ ಮೇಲೆ ನೀರು ಸುರಿದು ಬಿಟ್ರೆ ಅದೆಲ್ಲ ಕೆಸರಾಗಿ ಹರಿಯುತ್ತಲ್ಲ, ಆ ರೀತಿ ಇದು ಕಾಣಿಸ್ತಾ ಇದೆಯಲ್ಲ. ಈ ಸಂದರ್ಭದಲ್ಲಿ ಮನುಷ್ಯನಿಗೆ ಅನೇಕ ಅವಶ್ಯಕತೆ ಬರುತ್ತೆ. ಔಷಧ ಬೇಕು, ಆಹಾರ ಬೇಕು, ಬೆಚ್ಚನೆ ಹೊದಿಕೆ ಬೇಕು, ಬಟ್ಟೆ ಬೇಕು, ಡೇರಾಗಳು ಬೇಕು, ಇನ್ನೂ ಏನೇನೋ ಅವಶ್ಯಕತೆಗಳು ಬಂದುಬಿಡುತ್ತೆ ಅವ್ರಿಗೆ. ಸೊ ಎಲ್ಲ ಕಾರಣಗಳಿಂದಾಗಿ ಭಾರತ ಇದೀಗ ನೇಪಾಳಕ್ಕೆ ನೆರವಿನ ಹಸ್ತವನ್ನು ಚಾಚ್ತಾ ಇದೆ.